ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನಗೇನು ಆಗಿಲ್ಲ ತಾನೆ? ಇಲ್ಲ ಅಣ್ಣ, ನಂಗೇನು ಆಗಿಲ್ಲ. ನಿಂಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ಯಲ್ವಾ? ಕೃಷ್ಣ, ನಿನಗೇನು ಆಗಿಲ್ಲ ಯಜಮಾನ್ರೆ? ಯಾರು ಇವರೆಲ್ಲ? ಯಾಕೆ ನಿಮ್ಮ ಹಿಂದೆ ಬಿದ್ದಿದ್ರು? ಅಣ್ಣ, ನಾನು ಕೃಷ್ಣ ಮನೆಯಿಂದ ಹೊರಟ್ವಿ. ದಾರಿಲಿ ಬರ್ಬೇಕಾದ್ರೆ ಯಾವ ಡಿಸ್ಕ್ನ ಹೇಗಾದ್ರೂ ಮಾಡಿ ಸೂರ್ಯ ಅವ್ರಿಗೆ ತಲುಪಿಸೋ. ಮೆಸೇಜ್ ಕಳ್ಸಿದ್ನಲ್ಲ, ನೀ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತಣ್ಣ. ಸದ್ಯ ದೇವ್ರ ದಯಿಂದ ನಿಮಗೇನು ಆಗಿಲ್ವಲ್ಲ? ಕೃಷ್ಣ, ಆ ಹಾರ್ಡ್ ಡಿಸ್ಕ್ ಕೊಡು. ಒಂದು ನಿಮಿಷ ಯಜಮಾನ್ರೆ. ಅಯ್ಯೋ ಯಜಮಾನ್ರೆ, ಹಾರ್ಡ್ ಡಿಸ್ಕ್ ಕಾಣಿಸ್ತಿಲ್ಲ. ಏಯ್, ಕರೆಕ್ಟಾಗಿ ಹುಡ್ಕೋ. ಇಲ್ಲ ರುಕ್ಮಿಣಿ ಅವರೇ, ಗಾಬರಿಯಿಂದ ಓಡ್ ಬಂದ್ನಲ್ಲ, ಎಲ್ಲೋ ಬಿದ್ದೋಗಿದೆ ಅನ್ಸುತ್ತೆ. ಇದೇನೋ ಕೃಷ್ಣ, ನಾವ್ ಇಷ್ಟೆಲ್ಲ ರಿಸ್ಕ್ ತಗೊಂಡು ಒದ್ದಾಡಿದ ಹಾರ್ಡ್ ಡಿಸ್ಕ್ಗೋಸ್ಕರ, ಅದೇ ಇಲ್ಲ ಅಂದ್ರೆ ಹೇಗೋ? ಪರವಾಗಿಲ್ಲ ಬಿಡಮ್ಮ, ನಿಮ್ಗಳ ಜೀವಕ್ಕಿಂತ ಅದೇನೋ ದೊಡ್ಡದಲ್ಲ. ಈಗ ಹೇಗಿದ್ರು ಅದು ಕಳೆದು ಹೋಗಿದೆ ಅಂತ ಹೇಳ್ತಾ ಇದ್ದಾನಲ್ಲ, ಯಾರಾದರೂ ಬಂದು ಹುಡುಕಿದ್ರೆ ಕಷ್ಟ ಆಗುತ್ತೆ. ನಾಳೆ ಬಂದು ಹುಡುಕಿದ್ರೆ ಆಯಿತು. ಕಷ್ಟಪಟ್ಟಿದ್ದು ಯಾವತ್ತೂ ಪ್ರತಿಫಲ ಕೊಡದೇ ಇರಲ್ಲ. ಸರಿಯಾಗಿ ಹೇಳಿದ್ರೆ ಹೇಳಿ ಅಂದ್ರೆ, ಈಗಾಗಲೇ ಸಾಕಷ್ಟು ಹೊತ್ತಾಗಿದೆ. ಮನೆಯವರೆಲ್ಲರೂ ಗಾಬರಿಯಿಂದ ಕಾಯ್ತಿರ್ತಾರೆ. ಮೊದಲು ಮನೆ ತಲುಪೋಣ ಬನ್ನಿ. ಚಿಕ್ಕ ಯಜಮಾನ್ರೆ, ಬೇಕಿದ್ರೆ ನಾನು ಇಲ್ಲೇ ಕಾವಲು ಕಾಯ್ಕೊಂಡು ಕೂತಿರ್ತೀನಿ. ಲೇ ಮರ್ಗುಳಿ, ಮರ್ತು ಮತ್ತೆಲ್ಗಾದ್ರೂ ಹೋಗ್ಬಿಟ್ಯಾ? ನಡಿ 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 ನಡಿ. ನೀನ ಕಣ ನಂತರ ಆಗ್ಬಿಟ್ಟೆ. ಎಲ್ಲ ಸಾವಾಸ ದೋಷ. ನಡಿ ನಡಿ. ಏನೇ ಸೆಕ್ಯೂರಿಟಿ ಗಾರ್ಡ್ ತರ ಇಲ್ಲೇ ಕಾಯ್ತಾ ನಿಂತ್ಕೊಂಡಿದೀಯಾ? ರೀ, ಕೊಲೆನ ಪದ ಕೇಳಿದ್ರೇನೆ ನೆಮ್ಮದಿಯಾಗಿರಕ್ಕಾಗತ್ತೇನ್ರಿ? ನಾನು 1000 ಸಲ ಅನ್ಕೋತೀನಿ ಈ ಹೆಂಗಸರಿಗೆ ಏನು ಹೇಳ್ಬಾರ್ದು ಅಂತ. ಆದ್ರೆ ಏನ್ ಮಾಡೋದು? ಪ್ರತಿಯೊಂದ್ಸಲ ಏನಾದ್ರೂ ಮುಚ್ಚಿಟ್ಕೋಬೇಕು ಅಂದ್ರೆ ನೀನ್ ಬಂದು ಒಕ್ಕರ್ಸ್ಕೊಂತೀಯ. ಸುಳ್ಳು ಹೇಳಿದ್ರು ನನಗೆ ಪ್ರಾಬ್ಲಮ್ಮು, ಸತ್ಯ ಹೇಳಿದ್ರು ನನಗೆ ಪ್ರಾಬ್ಲಮ್. ಮದುವೆ ಆದ್ಮೇಲೆ ಪ್ರಾಬ್ಲಮ್ಗಳು ಬರಲ್ಲ ಕಣೆ. ನಿಜ ಹೇಳ್ಬೇಕಂದ್ರೆ ನಾವು ತಾಳಿ ಕಟ್ಟೋದೇ ಪ್ರಾಬ್ಲಮ್. ನೋಡು, ನಿಜ ಹೇಳು ಭೈರವ. ಯಜಮಾನ್ರೆ, ಆ ಕೃಷ್ಣ ರುಕ್ಮಿಣಿನ ಹಿಡಿಯೋದ್ರೊಳಗೆ ಆ ಸೂರ್ಯ ಅಲ್ಲಿಗೆ ಬಂದ್ಬಿಟ್ಟ ಯಜಮಾನ್ರೆ. ಅಯ್ಯೋ ನಿನ್, ನಾವು ಅವ್ರನ್ನ ಹಿಡಿಯೋದಿಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ವಿ, ಆದ್ರೂ ಅವರು ನಮ್ಮ ಹತ್ರ ಇಂದ ತಪ್ಪಿಸ್ಕೊಂಡ್ಬಿಟ್ರೆ ಯಜಮಾನ್ರೆ. ಅದೇಗೋ ಪ್ರತಿ ಸಲ ನನ್ ಮಗ ಬಂದು ಕಾಪಾಡ್ಬಿಡ್ತಾನೆ. ನೀನು ಈ ಮಾತನ್ನ ನನ್ನ ಎದುರುಗಡೆ ಏನಾದ್ರೂ ಹೇಳಿದಿದ್ರೆ ನನ್ ಕೋಪ ಏನು ಅಂತ ತೋರಿಸ್ತಿದ್ದೆ. ಇಷ್ಟಕ್ಕೂ ಸೂರ್ಯನ್ಗೆ ನೀವಿರೋ ಜಾಗ ಹೇಗೋ ಗೊತ್ತಾಯ್ತು? ಯಜಮಾನ್ರೆ, ನನಗ್ ಸಿಗ್ನಲ್ ಸಿಕ್ಕಾಗ ನಾನ್ ನಿಮ್ ಹತ್ರ ಮಾತಾಡ್ಲಿಲ್ವಾ? ಹಾಗೇನೆ ಅವರಿಗೂ ಸಿಗ್ನಲ್ ಸಿಕ್ಕಿರುತ್ತೆ ಅಲ್ವಾ? ಹಾಗಾಗಿ ಅವರು ತಾವಿರೋ ಲೊಕೇಶನ್ನ ಸೂರ್ಯನಿಗೆ ಕಳ್ಸಿರ್ಬೇಕು. ಎಲ್ಲದಕ್ಕೂ ನಮ್ಮನ್ನೇ ಬೈಬೇಡಿ ಯಜಮಾನ್ರೆ. ಹೋಗ್ಲಿ, ಆ ಹಾರ್ಡ್ ಡಿಸ್ಕ್ ನಾದ್ರೂ ನೀವು ತಗೊಂಡ್ರ? ಅದನ್ನು ಅವ್ರು ತಗೊಂಡಿದ್ರ? ಯಜಮಾನ್ರೆ, ನಿಮ್ ಟೈಮು ತುಂಬಾ ಚೆನ್ನಾಗಿದೆ. ಸೂರ್ಯ ಅವ್ರನ್ನ ಬಚಾವ್ ಮಾಡೋ ಟೈಮಲ್ಲಿ ಆ ಕೃಷ್ಣ ಹಾರ್ಡ್ ಡಿಸ್ಕ್ ನ ಎಲ್ಲೋ ಬಿಟ್ಬಿಟ್ಟಿದ್ದಾನೆ. ಅದು ಇಲ್ಲೇ ಎಲ್ಲೋ ಕಾಡಲ್ಲಿ ಬಿದ್ದಿದೆ ಯಜಮಾನ್ರೆ. ಏಯ್, ನೀನ್ ಹೇಳೋದು ನಿಜ ಏನೋ? ನನ್ ಹೆತ್ತ ತಾಯಾಣೆಗೂ ನಿಜ ಯಜಮಾನ್ರೆ. ಹಾರ್ಡ್ ಡಿಸ್ಕ್ ಅವ್ರ ಹತ್ರ ಇಲ್ಲ, ಅದು ಇಲ್ಲೇ ಎಲ್ಲೋ ಕಳೆದು ಹೋಗಿದೆ. ಸದ್ಯ ಒಂದಾದ್ರೂ ಜೀವ ಉಳಿಸ್ಕೊಳ್ಳೋ ಅಂತ ಮಾತಾಡಿದ್ರಲ್ಲ. ನೋಡು ಭೈರವ, ಈಗ ಕತ್ಲೆ ಅಂತ ಅವರೆಲ್ಲ ಅಲ್ಲಿಂದ ಹೊರಟ್ಬಿಟ್ಟಿರ್ತಾರೆ.
ಆದ್ರೆ ಮತ್ತೆ ಬೆಳಕಾದಾಗ ಅವ್ರಲ್ಲಿಗೆ ಬಂದೇ ಬರ್ತಾರೆ. ನೀವದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆ ಹಾರ್ಡ್ ಡಿಸ್ಕ್ ತಗೊಂಡು ನೀವು ಇಲ್ಲಿಗೆ ಬರ್ಬೇಕಷ್ಟೇ. ಆಗ್ಲಿ ಯಜಮಾನ್ರೆ. ಛೇ, ಅಂತೂ ಕೃಷ್ಣ ರುಕ್ಮಿಣಿ ಬಚಾವಾದ್ರಲ್ಲ, ನನಗಷ್ಟೇ ಸಾಕು. ಅನ್ಯಾಯವಾಗಿ 2 ಜೀವ ಹೋಗ್ಬಿಡ್ತಿತ್ತಲ್ಲ ಅಂತ ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತೀರಿ. ನಿನಗೆ ನಿನ್ ಗಂಡನ ಜೀವಕ್ಕಿಂತ ಬೇರೆಯವ್ರ ಜೀವನೇ ಮುಖ್ಯ ಆಗೋಯ್ತು. ಅಯ್ಯೋ ಹಾಗಲ್ಲ ರೀ, ನನಗೆಲ್ರ ಜೀವನ ಮುಖ್ಯನೇ. ನೋಡಿ, ನಿಮ್ಮ ಅದೃಷ್ಟಕ್ಕೆ ಅಲ್ಲಿ 2 ಕೊಲೆ ಆಗೋದು ತಪ್ಪೋಯ್ತು. ಹಾಗೆ ನಿಮಗೆ ಬೇಕಾಗಿರೋ ಹಾರ್ಟ್ ಡಿಸ್ಕ್ ಉಳ್ಕೊಳ್ತಲ್ಲ ರೀ. ನೀವ್ ಇದಕ್ಕೆ ಸಂತೋಷ ಪಡ್ಬೇಕಲ್ವೇನ್ರಿ? ಮಾತಾಡಬೇಡ ನೀನು. ನನ್ ಟೆನ್ಷನ್ ಏನು ಅಂತ ನಿನಗೆ ಗೊತ್ತಿಲ್ಲ. ಸುಮ್ಮನಿದ್ಬಿಡು. ಸಿಸ್ಟ್ರು, ರುಕ್ಕು, ನನಗೀಗ ಜೀವ ಬಂತು ಕಣೆ. ಸಿಸ್ಟ್ರು, ಅದೇನಾಯ್ತು ಅಂದ್ರೆ... ಅಲ್ಲ ಕಣೆ, ಅದ್ಯಾಕೆ ಲೆಟರ್ ಬರ್ದಿಟ್ಟು ಹೋಗಿದೀಯಾ? ಆ ಲೆಟರ್ ನೋಡಿ ನಾವು ಏನೇನೋ ಯೋಚನೆ ಮಾಡ್ಬಿಟ್ವಿ ಗೊತ್ತಾ? ಸೂರ್ಯ, ಇಷ್ಟಕ್ಕೂ ಏನ್ ನಡೀತು? ಇವರಿಬ್ರು ಇದ್ಕಿದ್ದಂಗೆ ಯಾಕೆ ಕಾಣೆಯಾಗಿದ್ರು? ಎಲ್ಲ ಸ್ವಲ್ಪ ವಿವರವಾಗಿ ಹೇಳ್ತೀಯಪ್ಪ. ಬೆಳಗ್ಗೆ ಇವ್ರ ಆಫೀಸ್ಗೆ ಹೋಗ್ಬೇಕಾದ್ರೆ ಗರುಡ ಇವ್ರಿಗೆ ಫೋನ್ ಮಾಡಿ ಒಂದು ಹಾರ್ಡ್ ಡಿಸ್ಕ್ ಕೊಟ್ಟಮ್ಮ. ಅದಾದ್ಮೇಲೆ ಗ್ರಹಚಾರ ಇವ್ರ ಬೆನ್ನಿಗೆ ಅಂಟ್ಕೊಂಡ್ಬಿಡ್ತು. ಆ ಹಾರ್ಡ್ ಡಿಸ್ಕ್ಗೋಸ್ಕರ ಒಂದು ದೊಡ್ಡ ಗ್ಯಾಂಗು ಇವರನ್ನ ಮುಗಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇತ್ತು. ಅತ್ತೆ, ನನ್ನ ಜೀವಮಾನದೆಲ್ಲ ನಾನು ಇಷ್ಟೆಲ್ಲ ಓಡಿರ್ಲಿಲ್ಲ. ಬೆಳಗ್ಗೆಯಿಂದ ಇಷ್ಟೋ ತನಕ ಓಡಿ ನನ್ನ ಕಾಲೆಲ್ಲ ನೋಯ್ತಾ ಇದೆ. ಕಾಲೆತ್ತಿಡೋದಕ್ಕೂ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ತಿದೆ. ಹೇಗೋ ದೇವ್ರ ದಯೆಯಿಂದ ಮತ್ತೆ ವಾಪಸ್ ಬಂದೆಲ್ಲ, ಅದೇ ಸಂತೋಷ ಬಿಡೆ. ರುಕ್ಕು, ಆ ಲವ್ ಲೆಟರ್ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಅದಾ, ನಮ್ಮ ಆಶ್ರಮದಲ್ಲಿ ಡ್ರೈವರ್ ಕೃಷ್ಣಮೂರ್ತಿ ಅಂತ ಒಬ್ಬ ಇದ್ದಾನೆ. ಅವನನ್ನ ನಮ್ಮ ರಿಸೆಪ್ಷನಿಸ್ಟ್ ಅರ್ಚನಾ ಅನ್ನೋಳು ಲವ್ ಮಾಡ್ತಾ ಇದ್ದಾಳೆ. ಅವಳಿ ಲೆಟರ್ ಅನ್ನ ಬರೆದು ನನ್ನ ಬ್ಯಾಗಲ್ಲಿ ಇಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ. ಆ ಡ್ರೈವರ್ ಹೆಸರು ಕೃಷ್ಣ ಆಗಿರೋದಕ್ಕೇನೆ ನಿಮ್ಮೆಲ್ರಿಗೂ ನಾನು ಈ ಕೃಷ್ಣನ್ ಜೊತೆ ಓಡೋಗಿದ್ದೀನಿ ಅಂತ ಅನ್ಸಿರೋದು.